ಕರ್ನಾಟಕದಲ್ಲಿ ವಿನೂತನವಾಗಿ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತಿರುವ ನಿಮ್ಮ ತೊಂದರೆಗಳ ವಿರುದ್ಧ ಹೋರಾಡಲು, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು, ಭ್ರಷ್ಟರ ವಿರುದ್ಧ ಹೋರಾಡಲು, ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ನಿಮ್ಮ ಮುಂದೆ ತರಲು ಬರ್ತಾ ಇದೆ ನಿಮ್ಮ ನೆಚ್ಚಿನ TV7 ನ್ಯೂಸ್ ಕರ್ನಾಟಕ. ನಿಮ್ಮ ಸಹಕಾರ ನಮ್ಮ ನಡೆ. ಈ ನಗರದ ವಾರ್ಡ್ ನಂಬರ್ 33 ಬಾಪುನಗರ್ ಮಾಂಗಾರಡಿ ಬಡಾವಣೆ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಾವು ಇವತ್ತು ಆಫೀಸಿಗೆ ಬಂದಿದ್ದೆವು. ಆಫೀಸಿಗೆ ಬಂದು ಒಂದು ಅರ್ಜಿ ಸಲ್ಲಿಸಿದ್ದೆವು ನಾವು. ಯಾಕಂತಂದರೆ ಸುಮಾರು ವರ್ಷಗಳಿಂದ ನಮ್ಮ ಡಿಕ್ಲರೇಷನ್, ನಮ್ಮ ಸ್ಲಮ್ ಡಿಕ್ಲರೇಷನ್ ಏರಿಯಾ ಇದೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಗುಡಿಸಲಲ್ಲಿ ಇದ್ದಿದ್ದಾರೆ, ಹಾಗೂ ಪತ್ರ ಮನೆಗಳು ಇದ್ದಿದ್ದಾರೆ, ಮತ್ತು ಕಟ್ಗೆ ಮನೆಗಳು ನಲ್ಲಿ ವಾಸ ಮಾಡುತ್ತಿದ್ದಾರೆ. ಹೀಗಾಗಿ ನಾವು ಏನದ ಅಂತಂದ್ರೆ ನಾವು ನಮ್ಮ ಸಮಾಜದ ಕಡೆಯಿಂದ ಎಲ್ಲರೂ ನಾವು ಸೇರಿ ಇವತ್ತು ಒಂದು ಅರ್ಜಿ ಕೊಟ್ಟಿದ್ದೆವು. ನಾವು ಕಯ್ಯೂಮ್ ಸರ್ ಅವರಿಗೆ ನಾವು ಡಿಸ್ಕಸ್ ಮಾಡಿದೆವು, ಓರಲ್ಲಿ ಡಿಸ್ಕಸ್ ಮಾಡಿದೆವು. ಶ್ರೀಧರ್ ಸರ್ ಮತ್ತು ಪವನ್ ಇನ್ಚಾರ್ಜ್, ಸೌತಿಗೆ ಇನ್ಚಾರ್ಜ್ ಇದ್ದವರು ಪವನ್ ಸರ್ ಅವ್ರಿಗೂ ಮಾಡಿದೆವು. ಇದು ಡಿಸ್ಕಸ್ ಮಾಡಿದೆವು ನಾವು ಮನೆಯ ಬಗ್ಗೆ. ಅವರು ಒಂದು ಅರ್ಜಿ ಮತ್ತು ಅದು ಯಾವ ಥರ ಮನೆಗಳಿದೆ, ಗುಡಿಸಲು ಮನೆಗಳಿದೆ, ಅದು ಒಂದು ಫೋಟೋಸ್ ತಾವು ಕಾಪಿಗಳು ತಂದು ಕೊಟ್ರು ಅಂತಂದ್ರೆ ನಮಗೆ ಅಪ್ರೂವಲ್ ಮಾಡಿಸ್ಲಕ್ಕ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತೇವೆ ಅಂತ ನಮಗೆ ಒಂದು ಆಶ್ವಾಸನೆ, ನಮಗೆ ಇದು ಸಜೆಷನ್ ಕೊಟ್ಟಿದ್ರು ಅವರು. ಅದೇ ಪ್ರಕಾರ ನಾವು ಏನು ಇವತ್ತು ನಮ್ಮ ಸಮಾಜದ ಲೆಟರ್ ಪ್ಯಾಡ್ ಮ್ಯಾಗ ಭಾರತೀಯ ಮಾಂಗಾರೋಡಿ ಅಭಿವೃದ್ಧಿ ಸೇವಾ ಸಂಘ ಕಡೆಯಿಂದ ನಮ್ಮ ಲೆಟರ್ ಪ್ಯಾಡ್ ಮ್ಯಾಗ ಇವತ್ತೇನದ ಅದು ಮನವಿ ಕೊಟ್ಟಿದ್ದೆವು ನಾವು. ಯಾವ ಥರ ನಮ್ಮ ಮನೆಗಳಿದೆ, ಪತ್ರ ಮನೆಗಳಿದೆ ಅಂತ. ಅದಕ್ಕೆ ಪಕ್ಕ ಮನೆ ಮಾಡೋ ಸಲ್ಯಾಕ ನಾವೊಂದು ಅವರಿಗೆ ಅರ್ಜಿ ಕೊಟ್ಟಿದ್ದೆವು. ಆ ಅರ್ಜಿ ಪ್ರಕಾರ ಸರ್ ಅವರು ಕಯ್ಯೂಮ್ ಸಾಹೇಬರು ಆಗಲಿ, ಶ್ರೀಧರ್ ಸರ್ ಆಗಲಿ, ಎಲ್ಲರೂ ಪವನ್ ಸರ್ ಆಗಲಿ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಅದು ನಿಮಗೆ ಪಕ್ಕ ಮನೆ ಮಾಡಿಕೊಡ್ತೇವೆ. ಈ ಅರ್ಜಿಯನ್ನು ನಾವೇನದ ನಮ್ಮ ರಿಪೋರ್ಟ್ ಹಾಕಿ ಮುಂದೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಕಳಿಸಿ ಅಪ್ರೂವಲ್ ಮಾಡ್ಕೊಂಡು ತೊಗೊಂಡು ಬಂದು ತಮಗೆ ಮನೆ ಒಂದು ಆಶ್ರಯ ಮಾಡಿಕೊಡ್ತೇವೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ಅವರಿಗೆ ಉದ್ಪೂರ್ವಕವಾಗಿ ನಮ್ಮ ಕಡೆಯಿಂದ ನಾನು ಸುಧೀರ್ ಎಸ್ ಉಪಾಧ್ಯಾಯ, ಬಾಪುನಗರ್ ಬಡಾವಣೆ ಮಾಂಗಾರೋಡಿ ಕಮಿಟಿ ಮೆಂಬರ್ ಹಾಗೂ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿ ಇವತ್ತು ನಾನು ಅರ್ಜಿ ಸಲ್ಲಿಸಿನಿ. ಅವರನ್ನು ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಉತ್ಪೂರ್ವಕವಾಗಿ ನಮ್ಮ ಕಡೆಯಿಂದ ಧನ್ಯವಾದ ಹೇಳುತ್ತಾ